ಮುಖವಾಡಗೆ ಹೇರ್ ಸ್ಟೈಲ್ ಮಾಡುವಾಗ ನೀವು ಹಾಫ್ ಪೇಂಟೆಡ್ ಮುಖ ತಗೊಂಡ್ರೆ ಸಾಕು. ಹಾಫ್ ಪೇಂಟೆಡ್ ಮುಖನ ಗ್ಲೂಗನ್ ಸಹಾಯದಿಂದ ಫಸ್ಟು ನೀವು ಒಂದು ಬ್ಲ್ಯಾಕ್ ಕಲರ್ ಲೈನಿಂಗ್ ಕ್ಲಾತ್ನ ಪಟ್ಟಿ ಥರ ಕಟ್ ಮಾಡ್ಕೋಬೇಕು. ಮುಖವಾಡದ ಕಿರೀಟ ಸೈಜ್ ಏನಿದೆಯೋ ಆ ಕಿರೀಟ ಸೈಜ್ಗಿಂತ ಸ್ವಲ್ಪ ಕಮ್ಮಿ ಸೈಜ್ಗೆ ಪಟ್ಟಿ ಥರ ಕಟ್ ಮಾಡ್ಕೊಳ್ಳಿ. ಹಿಂದೆ ಫಸ್ಟು ಪಟ್ಟಿನ ಹಾಸ್ಕೊಂಡು ಅದ್ರ ಮೇಲೆ ಮುಖವಾಡನ ಇಟ್ಕೊಂಡು ಸ್ಲ್ಯಾಂಟಿಂಗ್ ಆಗಿ ನೋಡ್ಕೋಬೇಕು. ಫಸ್ಟು ಯಾವ ಥರ ಸ್ಲ್ಯಾಂಟಿಂಗ್ ಆಗಿ ಪೇಟ ಶೇಪಲ್ಲಿ ಕವರ್ ಮಾಡೋಕ್ಕಾಗತ್ತಂತ ಅದು ಐಡಿಯಾ ಬಂದ ಮೇಲೆ ಗ್ಲೂಗನ್ ಸಹಾಯದಿಂದ ಫಸ್ಟು ಅರ್ಧ ಮುಖವಾಡ ನಾವು ಬೈತಲೆ ಹೇಗೆ ಹಾಕೋತೀವೋ ಸೈಡ್ ಬೈತಲೆನ ಆ ಥರ ಗ್ಲೂಗನ್ ಸಹಾಯದಿಂದ ಫಸ್ಟು ಅರ್ಧಕ್ಕೆ ಗಮ್ ಹಾಕೋಬೇಕು. ಹಿಂದೆಗಡೆಯಿಂದ ಈ ಬ್ಲ್ಯಾಕ್ ಕಲರ್ ಕ್ಲಾತ್ ಏನಿದೆಯೋ ಸ್ಲ್ಯಾಂಟಿಂಗ್ ಆಗಿ ಅರ್ಧಕ್ಕೆ ಅಂಟಿಸ್ಕೋಬೇಕು. ಅದೇ ಥರ ಈಗ ಇನ್ನೊಂದು ಕಡೆನೂ ಹಾಫ್ ಅಂಟಿಸ್ಕೊಂಡಾದ್ಮೇಲೆ ಎರಡೂ ಬಟ್ಟೆನ ಹಿಂದಕ್ಕೆ ತೊಗೊಂಬರ್ಬೇಕು. ಹಿಂದಕ್ಕೆ ತೊಗೊಬಂದ್ಮೇಲೆ ಸೂಜಿ ದಾರದ ಸಹಾಯದಿಂದ ಎರಡೂ ಬಟ್ಟೆನ ಟೈಟ್ ಮಾಡಿಕೊಂಡು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹೊಲ್ಕೊಂಡು ಬರಬೇಕು. ಹೊಲಿವಾಗ ನಿಮ್ಗೆ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಅದನ್ನು ಸೇರಿಸ್ಕೊಂಡು ಟೈಟ್ ಮಾಡಿಕೊಂಡು ಹೊಲ್ಕೊಂಬರ್ಬೇಕು. ಬಟ್ಟೆಗೆ ಯಾವುದೇ ಮೆಷರ್ಮೆಂಟ್ ಇಲ್ಲ. ಈ ಥರ ಎಕ್ಸ್ಟ್ರಾ ಕ್ಲಾತ್ ಆಗಿರೋದನ್ನ ನೀವು ಆಮೇಲೆ ಕಟ್ ಮಾಡಿ ತೆಗೆದಿಟ್ಕೋಬೋದು. ಇದು ಹಾಕೋದ್ರಿಂದ ನಿಮಗೆ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಆಗುತ್ತೆ. ಅದಾದಮೇಲೆ ಉಲನ್ ಯಾರನ್ನ ತಗೊಂಡು 2 ಚೇರ್ ಸಹಾಯದಿಂದ ನೀವು ಒಂದು 6 to 7 ಲೇಯರ್ಸ್ ಬರೋ ಥರ ಉಲನ್ನ ವ್ರ್ಯಾಪ್ ಮಾಡ್ಕೋಬೇಕು. 6 ರಿಂದ 7 ಲೇಯರ್ ನೀವು ವ್ರ್ಯಾಪ್ ಮಾಡ್ಕೊಂಡಾದ್ಮೇಲೆ ಒಂದು ತುದಿನ ಕಟ್ ಮಾಡಿಕೊಂಡು ಅಷ್ಟು ಲೇಯರ್ಗೆ ಸೇರಿಸಿ ಒಂದು ಗಂಟು ಹಾಕೋಬೇಕು. ಗಂಟು ಹಾಕೋದ್ರಿಂದ ನಿಮಗೆ ಎಲ್ಲ ಲೇಯರು ಕೂಡ್ಕೊಂಡಂಗೆ ಇರುತ್ತೆ. ನೋಡಿ, ಈ ಥರ ಒಂದು ನೀವು ಉಲನ್ ಥ್ರೆಡ್ನೇ ಯೂಸ್ ಮಾಡಿ ಗಂಟು ಹಾಕೋಬೋದು. ಈಗ ಇದನ್ನು ಫಸ್ಟು ಹಿಂದ್ಗಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ನೀವೇನು ಗಂಟು ಹಾಕ್ಕೊಂಡಿರ್ತೀರೋ ಅದನ್ನು ಹಿಂದ್ಗಡೆ ಇಟ್ಕೊಂಡು ತಲೆ ಮೇಲೆ ಸ್ಲ್ಯಾಂಟಿಂಗ್ ಆಗಿ ವ್ರ್ಯಾಪ್ ಮಾಡ್ಕೊಂಡು ಬರಬೇಕು. ನೀವು ಸೀದಾ ಹಾರಿಜಾಂಟಲ್ ಆಗಿ ವ್ರ್ಯಾಪ್ ಮಾಡಬೇಡಿ. ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ವ್ರ್ಯಾಪ್ ಮಾಡ್ಕೋತಾ ಬನ್ನಿ. ಇಲ್ಲಿ ನೀವು ಗ್ಲೂಗನ್ ಬೇಕಾದ್ರೆ ಹಾಕ್ಕೊಂಡು ವ್ರ್ಯಾಪ್ ಮಾಡ್ಬೋದು. ನಿನ್ನೆ ಕ್ಲಾಸಲ್ಲಿ ಅದನ್ನು ಐಡಿಯಾ ಕೊಟ್ಟರು ನನಗೆ. ನಾನು ಗ್ಲೂಗನ್ ಹಾಕಿಲ್ಲ, ಹಾಗೇ ಒಂದು ಬದಿಯಿಂದ ಸ್ಲ್ಯಾಂಟಿಂಗು ಇನ್ನೊಂದು ಬದಿಯಿಂದ ಸ್ಲ್ಯಾಂಟಿಂಗ್ ಮಾಡಿಕೊಂಡು ಟಿಪ್ಪಲ್ಲಿ ಮಾತ್ರ ತುದಿ ನಮ್ಗೆ ಎಲ್ಲಿ ವ್ರ್ಯಾಪ್ ಮಾಡೋದಕ್ಕೆ ಕಷ್ಟ ಆಗುತ್ತೋ ಅಲ್ಲಿ ಗ್ಲೂಗನ್ ಸಹಾಯದಿಂದ ವ್ರ್ಯಾಪ್ ಮಾಡ್ಕೋತಾ ಹೋಗ್ತಿದ್ದೀನಿ. ನಾವು ಏನಕ್ಕೂ ಚೇರ್ ಅಳತೆ ಅಷ್ಟು ವ್ರ್ಯಾಪ್ ಮಾಡ್ಕೊಂಡು ಎಕ್ಸ್ಟ್ರಾ ಉಲನ್ ಇಟ್ಕೊಂಡಿದ್ರೆ ಒಳ್ಳೆಯದು. ಫುಲ್ ಮುಗ್ದಾದ್ಮೇಲೆ ನೀವು ಆ ನೇರಕ್ಕೆ ಕಟ್ ಮಾಡಿಕೊಂಡು ಗ್ಲೂಗನ್ ಹೆಲ್ಪಿಂದ ಹಿಂದೆಗಡೆಗೆ ಅಂಟಿಸ್ಬೋದು. ಅಥವಾ ಬೇರೆ ಉಲನ್ ಥ್ರೆಡ್ನ ಒಂದು 4-5 ಎಳೆ ತೊಗೊಂಡು ಅದಕ್ಕೆ ಗಂಟು ಹಾಕಿ ಕೂಡ ಲಾಕ್ ಮಾಡ್ಕೋಬಹುದು. ಈಗ ಎಕ್ಸ್ಟ್ರಾ ಉಲನ್ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ನಿಮಗೆ ಬೇಸ್ ಕ್ರಿಯೇಟ್ ಆಗುತ್ತೆ. ಫಸ್ಟೇ ಬ್ಲ್ಯಾಕ್ ಕಲರ್ ಕ್ಲಾತ್ ಹಾಕಿರೋದ್ರಿಂದ ನಿಮಗೆ ಉಲನ್ ಹಾಕೋದು ಕವರೇಜ್ ಕೊಡುತ್ತೆ. ಅದಾದಮೇಲೆ ಭರತನಾಟ್ಯ ಸೆಟ್ಟನ್ನ ತೊಗೊಂಡು ಫಸ್ಟು ಸೆಟ್ ಮಾಡ್ಕೊಳ್ಳಿ. ಗಮ್ ಹಾಕೋಕ್ಕೂ ಮುಂಚೆ ಎಲ್ಲ ಓಕೆ ಅಂದಮೇಲೆ ನಿಮಗೆ ಎಲ್ಲೆಲ್ಲಿ ಭರತನಾಟ್ಯ ಸೆಟ್ ಅಂಟಿಸ್ಬೇಕೋ ಅಲ್ಲಿಗೆ ಹಾಫೇ ಗಮ್ ಹಾಕ್ಕೊಂಡು, ಯಾಕಂದರೆ ಗ್ಲೂಗನ್ನು ಬೇಗ ಡ್ರೈ ಆಗಿಬಿಡುತ್ತೆ, ಹಾಗಾಗಿ ಗಮನ ಮಾಡಿ ಸ್ವಲ್ಪನೇ ಗ್ಲೂಗನ್ ಹಾಕ್ಕೊಳ್ಳಿ. ಆ ಸೆಟ್ಟನ್ನ ನೀವು ಪೇಸ್ಟ್ ಮಾಡ್ಕೋತಾ ಹೋಗಬೇಕು. ಫಸ್ಟು ಹಣೆ ಪಟ್ಟಿ ಹಾರಿಜಾಂಟಲ್ ಆಗಿ ಹಾಕೋತಾ ಇದ್ದೀನಿ. ಅದಾದಮೇಲೆ ನಿಮಗೆ ಸೆಂಟರ್ ಬೈತಲೆ ಗ್ರ್ಯಾಂಡಾಗಿ ಬೇಕಾದರೂ ಹಾಕೋಬೋದು. ಭರತನಾಟ್ಯ ಸೆಟ್ಟಲ್ಲಿ ನಿಮ್ಗೆ 2-3 ಥರ ಬರುತ್ತೆ. ಈಗ ನಾನು ಹಾಕಿದ್ದು ಬಂದು ಕಿವಿಗೆ ಹಾಕೊಳ್ಳೋವಂಥ ಮಾಟಿ, ಅದು ತುಂಬ ಸಿಂಪಲ್ ಆಗಿರುತ್ತೆ ಅಂಥೇಳಿ ನಾನು ಸೈಡ್ಗೆ ಮಾಟಿ ಹಾಕೋತಿದ್ದೀನಿ. ಸೆಂಟ್ರಲ್ಲಿ ಗ್ರ್ಯಾಂಡ್ ಆಗಿರೋವಂಥ ಜಡೆಬಿಲ್ಲೆ ಹಾಕೋತಿದ್ದೀನಿ. ಅಥವಾ ನೀವು ಡೈರೆಕ್ಟಾಗಿ ಭರತನಾಟ್ಯ ಸೆಟ್ಟೇ ಪೂರ್ತಿ ತೊಗೊಂಡು ಕೂಡ ಹಾಕೋಬೋದು. ಇಲ್ಲಿ ನೋಡಿ, ಸೆಂಟರ್ದು ಗ್ರ್ಯಾಂಡ್ ಇರೋದ್ರಿಂದ ನಾನು ಸೈಡ್ಗೆ ಮಾಟಿನ ಹಾಕ್ಕೊಂಡಿದ್ದೀನಿ. ಸೊ ಈಗ ಸೆಂಟರ್ಲಿ ಗ್ಲೂಗನ್ ಹಾಕ್ಕೊಂಡು ನಾನು ಅದನ್ನು ಸ್ಟಿಕ್ ಮಾಡ್ತಿದ್ದೀನಿ. ಸ್ಟಿಕ್ ಮಾಡೋ ಪ್ರತಿಯೊಂದು ಸೆಟ್ಗೂ ಮುಂಚೆ ನೀವು ಅದನ್ನು ರಫ್ ಆಗಿ ಒಂದ್ಸತಿ ಹಿಡ್ದು ನೋಡಬೇಕು, ಲೆಂತ್ ಕರೆಕ್ಟಾಗಿದೆಯಾ, ಎಲ್ಲಿಗೆ ಗಮ್ ಹಾಕೋಬೇಕು ಅಂತೇಳಿ. ಗಮ್ ಹಾಕೊಂಡ್ಮೇಲೆ ಮಾಡೋಕ್ಕೆ ಹೋದರೆ ನಿಮಗೆ ಕಷ್ಟ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ಸೂರ್ಯ ಮತ್ತು ಚಂದ್ರನ ಸೈಡ್ ಗ್ಯಾಪಿಗೆ ಅಂಟಿಸ್ಕೋಬೇಕಾಗತ್ತೆ. ಅದಾದಮೇಲೆ ಇದರಲ್ಲಿ ತುಂಬ ಥರ ವೆರೈಟಿ ಮಾಡ್ಬೋದು. ಇದು ಹಾಫ್ ಮೂನ್ ಕೊಂಡೆ ಏನಿರುತ್ತೋ ಅದನ್ನು ಕಿರೀಟ ಹಿಂದಕ್ಕೆ ಇಟ್ಬಿಟ್ಟು ಉಲನ್ ಫಸ್ಟೇ ನೀವೇನು ವ್ರ್ಯಾಪ್ ಮಾಡಿರ್ತೀರೋ, ಇದು ಆ್ಯಕ್ಚುಲಿ ಈ ಮೂನ್ ಏನಿದೆ ಇದು ಪ್ಲಾಸ್ಟಿಕಲ್ಲಿ ಮಾಡಿರೋ ಅಂಥದ್ದು. ಸೊ ಅದ್ರ ಮೇಲೆ ವೆಲ್ವೆಟ್ ಕ್ಲಾತ್ ಇರುತ್ತಲ್ಲ, ಅದು ಒಂದು ಪದರ ನಿಮಗೆ ಸಿಗುತ್ತೆ. ಅದಕ್ಕೂ ಮತ್ತೆ ಉಲನ್ ಥ್ರೆಡ್ ನೀವು ಫಸ್ಟೇ ಏನು ಹಾಕಿದಿರೋ ಆ ಗ್ಯಾಪಿಗೆ ಮತ್ತೆ ಉಲನ್ ಥ್ರೆಡ್ಗೆ ಸುತ್ತ ಹೊಲ್ಕೊಂಡು ಬಂದರೆ ನಿಮಗೆ ಅದು ಬನ್ನ ಫಿಕ್ಸ್ ಮಾಡ್ಬೋದು. ಈ ಥರ ಹಾಫ್ ಕಿರೀಟ ಆಗ್ಬೋದು ಅಥವಾ ಆಂಡಾಳ್ ಕೊಂಡೆ ಆಗ್ಬೋದು. ಇದೆಲ್ಲ ಮಾಡೋದಕ್ಕೆ 2 ಮೆಥಡ್ ಇದೆ. ಒಂದು ಬಂದು ನೀವು ಫಸ್ಟೇ ಅದಕ್ಕೆ ಬೇಸ್ ಕ್ರಿಯೇಟ್ ಮಾಡಿ ಕಿರೀಟಗೆ ಎಕ್ಸ್ಟ್ರಾ ಉಲನ್ ಸುತ್ತಿ ಅದೆಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ನ ಸ್ಟಫಿಂಗ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಈ ಆಂಡಾಳ್ ಕೊಂಡೆ ಏನಿದೆ ಅದಕ್ಕೆ ಹಿಂದೆಗಡೆ ಮತ್ತು ಸೈಡಲ್ಲೆಲ್ಲ ನೀವು ಹೋಲ್ನ ಫಸ್ಟೇ ಮಾಡಿಸ್ಕೊಂಡ್ರೆ, ಹೋಲ್ ಇಲ್ಲ ಅಂದಿದ್ದ ಕೇಸಲ್ಲಿ ಹೋಲ್ ಮಾಡಿಸ್ಕೊಂಡು ನೀವು ಹಿಂಗೆ ಫಿಕ್ಸ್ ಮಾಡಿದಿ ಆಮೇಲೆ ಹೋಲ್ಸಲ್ಲಿ ಹೊಲ್ಕೊಂಡ್ರೆ ಉಲನ್ಗೆ ಸೇರಿಸಿ ಸ್ಟಿಫಾಗಿ
ಕೂತ್ಕೊಳ್ಳುತ್ತೆ. ಫಸ್ಟೇ ಅದರಲ್ಲಿ ಹೋಲ್ಸ್ ಇರಲ್ಲ, ಸೊ ನೀವು ಮಾಡಿಸ್ಕೋಬೇಕಾಗತ್ತೆ. ಇನ್ನು ಒಂದು ಮೆಥಡ್ ಏನು ಅಂದರೆ, ಇಲ್ಲಿ ಹಾಫ್ ನೋಡಿ, ಈ ಗ್ಲಾಸ್ ಸಹಾಯದಿಂದ ವಾಟರ್ ಗ್ಲಾಸ್ ಒಂದು 3-4ನ ಸ್ಟಫಿಂಗ್ ಮಾಡಿ ಅದಕ್ಕೆ ಕ್ಲಾತ್ ಮಾಡಿ ಎಕ್ಸ್ಟರ್ನಲ್ ಆಗಿ ನಾನು ಅದು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ನೀವು ಕಿರೀಟದ ಮೇಲಿಟ್ಟು ಕೂಡ ನೀವು ಕಿರೀಟನ ಹಾಕೋಬಹುದಾಗತ್ತೆ. 2-3 ಮೆಥಡ್ ಇದೆ. ನಾನು ಇದು ಹೊಸದಾಗಿ ಕಲಿತಿರೋದ್ರಿಂದ ಇನ್ನೂ ಏನಾದರೂ ಅಪ್ಗ್ರೇಡ್ ಆದರೆ ಖಂಡಿತ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ನಿಮ್ದೇನಾದರೂ ಓನ್ ಸಜೆಷನ್ ಇದ್ದರೆ ಖಂಡಿತ ನೀವು ನನಗೂ ಕಳಿಸ್ಕೊಡಿ.